ಸೊ ಲೇಖನ ಫಿಟ್ನೆಸ್ ರುಟೀನ್ ಏನು? 8 hours of sleep ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಇಲ್ಲ ಅಂದರೆ ನೀವು ಏನೇ ಫಿಟ್ನೆಸ್ ಮಾಡಿದ್ರು ಅದು ಬರಲ್ಲ. ಆ್ಯಂಡ್ ಈಟಿಂಗ್ ಆನ್ ಟೈಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ 1-2 hours ವರ್ಕೌಟ್ ಮಾಡ್ತೀನಿ, ಸಂಜೆ ತಿರ್ಗಾ 2 hours ವರ್ಕೌಟ್ ಮಾಡ್ತೀನಿ. ಈ ಫೀಲ್ಡಿಗೆ ಬರ ಅಂತ ಹೆಣ್ಮಕ್ಳಿಗೆ ಏನು ನೀವು ಟಿಪ್ಸ್ ಕೊಡ್ತೀರಾ? ಒಂದಿಷ್ಟು ಟಿಪ್ಸ್ ಕೊಡೋದಿದ್ರೆ. ಸೊ ಬಿ ಎನರ್ಜೆಟಿಕ್, ಬಿ ರೆಡಿ ಟು ಮೇಕ್ ಮಿಸ್ಟೇಕ್ಸ್. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್, ಬಟ್ ಬಿ ರೆಡಿ ಟು ಲರ್ನ್. ರ್ಯಾಂಪ್ ಮೇಲೆ ವಾಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಗೊತ್ತಿಲ್ಲ ಕಾನ್ಫಿಡೆನ್ಸ್ ಇದ್ರೆ ಏನಾದ್ರು ಮಾಡ್ಬೋದು, ಆಟೋಮ್ಯಾಟಿಕ್ಕಾಗಿ ಎಲ್ಲ ಕಲಿಬೋದು. ಆ್ಯಂಡ್ ಬೀಯಿಂಗ್ ಡಿಸಿಪ್ಲಿನ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫೀಲ್ಡ್. ಆ ತಪ್ಪು ದಾರಿ ಹೋಗಬಾರ್ದು. ಲೈಕ್ ಯು ಶುಡ್ ಹ್ಯಾವ್ ಫೋಕಸ್, ಯು ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಏನಕ್ಕೆ ಬಂದಿದ್ದೀವಿ, ಅದೊಂದು ಗೋಲಲ್ಲಿದ್ದರೆ ಏನಾದ್ರು ಮಾಡ್ಬೋದು. ಸೊ ಲೇಖನ, ಬನ್ನಿ. ನೀವು ಹೇಳಿದ್ರಿ ನೀವು ಸ್ಪಿರಿಚುವಲ್ಲು ಅಂದರೆ ತುಂಬ ರಿಲಿಜಿಯಸ್ ಇಲ್ಲ ಅಂತ. ಆದರೂ ನಮಗೆ ತಿಳ್ಕೊಳ್ಳೋ ಕುತೂಹಲ. ಈ ಫ್ಯಾಷನ್ ಫೀಲ್ಡಲ್ಲಿರೋರು ಸ್ವಲ್ಪ ಸ್ಪಿರಿಚುವಲ್ ಅಂತ ಎಲ್ಲ ಹೇಳೋದು ಕಡಿಮೆನೇ ನನಗೆ ಗೊತ್ತಿರೋ ಹಾಗೆ. ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲೂ ಇದ್ದೆ ಅಲ್ಲ, ಸೊ ನಾನು ಮಿಕ್ಸ್ ಆಫ್ ಸ್ಪೋರ್ಟ್ಸ್, ಅಕಾಡೆಮಿಕ್ಸ್ ಆ್ಯಂಡ್ ಮಾಡಲಿಂಗ್. ಓಕೆ, ಐ ಥಿಂಕ್ ಮೋರ್ ದೆನ್ ರಿಲಿಜಿಯಸ್ ಐ ಆಮ್ ವೆರಿ ವೆರಿ ಸ್ಪಿರಿಚುವಲ್. ನನಗೆ ದೇವ್ರ ಕಂಡು ತುಂಬ ಭಕ್ತಿ ಇದೆ. ನನಗೆ ವಿಶ್ವಾಸ ಇದೆ, ನಾವು ಎಷ್ಟೇ ಕಷ್ಟಪಡಿದ್ರು, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಯಾರು ಇದನ್ನು ನೋಡ್ತಿದ್ದಾರೆ ಅಂತ. ಹೌದು. ಸೊ ನಿಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮಾಡೋದು ಅವರೇನಾ? ನೀವು ಸ್ಪೆಂಡ್ ಮಾಡ್ತೀರಾ ಏನಾದರೂ ಟೈಮ್? ಒಂದು 10 minutes ಮೆಡಿಟೇಷನ್ ಅಥವಾ ಎಲ್ಲ ಮಾಡ್ತೀರಾ? ಇವಾಗ ಕಲ್ತಿದ್ದೀನಿ ಮಾಡೋಕ್ಕೆ. ಒಂದು 3-4 ತಿಂಗಳಿಂದ ಮಾಡ್ತಾ ಇದ್ದೀನಿ. ಏನು ನಿಮಗೆ ಸ್ಪಿರಿಚುವಲ್ ಆಗಿರೋದ್ರಿಂದ ನಿಮಗೆ ಅದರಿಂದ ಆಗಿರೋ ಅಂಥ ಅನುಕೂಲಗಳೇನು, ಅಡ್ವಾಂಟೇಜಸ್ ಏನು? ಸೆನ್ಸ್ ಆಫ್ ಕಂಫರ್ಟ್. ತುಂಬ ಹರಿಬರಿಯಲ್ಲಿರಲ್ಲ, ತುಂಬ ಕಾಮ್ ಆಗ್ಬೋದು. ಸ್ವಲ್ಪ ಒಂದು 10 minutes ಮೆಡಿಟೇಟ್ ಮಾಡಿದ್ರಲ್ಲ, ಮೈಂಡ್ ಕಂಫರ್ಟ್ ಇರುತ್ತೆ. ಅದನ್ನು ಕಲ್ತಿದ್ದೀನಿ. ಸೊ ಅದನ್ನು ನಾನು ಇನ್ನೂ 10-ಇಂದ 15 ಮಾಡಬೇಕು, 15-ಇಂದ 20 ಮಾಡಬೇಕು ಅಂತ ಸ್ಲೋಲಿ ಅದೇ ನನ್ನ ಪ್ರಯತ್ನ. ಓಕೆ. ಸೊ ಗಣೇಶ ನಿಮ್ಮ ಫೇವ್ರೇಟ್ ಗಾಡ್ ಅಲ್ವಾ? ಚಿಕ್ಕದ್ರಿಂದನೂ ನೀವು ಗಣೇಶನ ಪೂಜಿಸ್ತಿದ್ದೀರಾ. ಓಕೆ. ಸೊ ಇನ್ನು ಉಳಿದಂತೆ ಯಾವುದಾದ್ರೂ ನೀವು ಸ್ಪಿರಿಚುವಲ್ ಪ್ಲೇಸಸ್ ಹೋಗ್ತಿರ್ತೀರಾ? ಹೋಗಿದ್ದೀನಿ. ಎಲ್ಲೆಲ್ಲಿ? ನಾನು ಮುಂಬೈ ಸಿದ್ಧಿವಿನಾಯಕಗೆ ಹೋಗಿದ್ದೀನಿ, ಮತ್ತು ಮಂಗಳೂರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ತಿರುಪತಿಗೆ ಹೋಗಿದ್ದೀನಿ, ಶಿರ್ಡಿಗೆ ಹೋಗಿದ್ದೀನಿ, ಮತ್ತು ಜಸ್ಟ್ ರೀಸೆಂಟ್ಲಿ ನಾನು ವಾರಣಾಸಿಗೂ ಹೋಗಿದ್ದೆ ಗಂಗಾ ಆರತಿ ನೋಡೋಕ್ಕೆ. ಅದಾದಮೇಲೆ ನಾನು ಕುಂಭಮೇಳಗೂ ನಂಗೆ ಹೋಗಬೇಕು ಅಂತ ಇತ್ತು. ಸೊ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ ಗಾಡ್ಲಿ ಪ್ಲೇಸಸ್ಗೆ. ಮಥುರಾಗೆ ಹೋಗಿದ್ದೀನಿ, ವೃಂದಾವನ್ಗೆ ಹೋಗಿದ್ದೀನಿ. ಸೊ ಐ ಫೀಲ್ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ಮಂಗಳೂರು ಹೋದರೆ ಯಾವ ಟೆಂಪಲ್ ಹೋಗ್ತೀರಾ? ಕಟೀಲ್ ದುರ್ಗಾ ಪರಮೇಶ್ವರಿ ಬಿಲೀವ್ ಮಾಡ್ತೀರಾ? ತುಂಬಾ. ಓಕೆ. ಈ ಪೇಜೆಂಟ್ ಮುಗಿದ ತಕ್ಷಣ ಹರಕೆನೂ ಆಗಿ ಬಂದಿದ್ದೆ ಅಲ್ಲಿ. ನನಗೆ ಹಾಕಿ ಬಂದಿದ್ದೀನಿ. ಸೊ ನಾನು ವಾಪಸ್ ಹೋಗ್ಲೇಬೇಕು ಇವಾಗ. ಹೌದಾ? ಗೆಲ್ಲಿಲ್ಲ ಅಂದ್ರೂ ಹೋಗ್ತಾ ಇದ್ದೆ, ಇವಾಗ ಗೆದ್ದಿದ್ದೀನಿ, ಇನ್ನ ಖುಷಿಯಾಗಿ ಹೋಗ್ತೀನಿ. ಓ, ನೀವು ಹರಕೆ ಅದರಲ್ಲೆಲ್ಲ ಬಿಲೀವ್ ಮಾಡ್ತೀರಾ? ಹೌದು, ನಮ್ಮ ಅಮ್ಮ ಬಿಲೀವ್ ಮಾಡ್ತಾರೆ ನನ್ಗಿಂತ. ಸೊ ಅವ್ರ ಬಿಲೀಫ್ ನನ್ನ ಬಿಲೀಫ್. ಸೊ ಅವ್ರು ಮಾಡಿದ್ರೆ ನಾನು ಮಾಡಿಸ್ತೀನಿ. ಈಗ ನಂತರ ಏನಾದರೂ ಆ ಥರ ಹರಕೆ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಲು ನಮ್ಮ ಅಮ್ಮ ಹೇಳ್ತಾರೆ, ಅವ್ರನ್ನ ಕೇಳಿ. ಓಕೆ. ಎಲ್ಲದಕ್ಕೂ ಅಮ್ಮನೇ ಸ್ವಲ್ಪ ಗೈಡ್ ಮಾಡೋದು ಅನ್ಸುತ್ತೆ ನಿಮ್ಮನ್ನು. ಓಕೆ. ನಿಮ್ಮ ದೇವ್ರ ರೂಮು ಚೆನ್ನಾಗಿದೆ, ನಿಮ್ಮ ಸ್ಪಿರಿಚುವಲ್ ಲೈಫ್ ಬಗ್ಗೆ ತಿಳ್ಕೊಂಡ್ವಿ. ಓಕೆ. ಈಗ ನೀವು ನಿಮ್ಮ ರೂಫ್ ಟಾಪಲ್ಲಿ, ನಿಮ್ಮ ಮನೆಯ ರೂಫ್ ಟಾಪಲ್ಲಿ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋಣ. ಬನ್ನಿ. ಓಕೆ. ಈ ಕಡೆ ಇಡೀ ಬ್ಯಾಂಗ್ಳೂರ್ ಸಿಟಿ ಅನ್ಸುತ್ತೆ, ನಾರ್ತ್ ಬ್ಯಾಂಗ್ಳೂರ್. ಓಕೆ. ಸೊ ನಮ್ಮ ಪೂಲ್ದಾಗ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಕೂತಿರ್ತೀನಿ, ರೆಸ್ಟ್ ಮಾಡ್ತಾ ಇರ್ತೀನಿ. ತುಂಬ ಪೀಸ್ಫುಲ್ ಗಾಳಿ, ತುಂಬ. ಬೆಂಗಳೂರು ವೆದರ್ ನಿಮಗೆ ಗೊತ್ತಲ್ಲ? ಹೌದು ಅಲ್ವಾ? ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲೇ ಆದರೂ ಆ ಥರ ನಿಮ್ಗೆ ವೆದರ್ ಎಲ್ಲೂ ಸಿಗಲ್ಲ. ಅದೇ ಬೆಂಗಳೂರು ಸ್ಪೆಷಾಲಿಟಿ. ಓಕೆ. ಸೊ ನಮ್ಮದು ಈಗ ಪೂಲ್ ಸೈಡ್ ಇಂಟರ್ವ್ಯೂ. ಓಕೆ. ಸೊ ನಿಮ್ಮ ಈ ಅಪಾರ್ಟ್ಮೆಂಟು ರೂಫ್ ಟಾಪ್ ಮೇಲೆ ಪೂಲ್ ಇರೋದು ಸ್ವಲ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕಡಿಮೆನೆ ಆ್ಯಕ್ಚುಲಿ ಅಲ್ವಾ? ಚೆನ್ನಾಗಿದೆ. ಎಷ್ಟು ವ್ಯೂ ಕಾಣಿಸುತ್ತೆ ಅಲ್ಲ? ನೋಡಿ ಎಲ್ಲ. ಹೌದು, ಗೊತ್ತಾಗ್ತಾ ಇದೆಯಲ್ಲ ಎಲ್ಲ. ದಿವಾಲಿ ಟೈಮೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ರ್ಯಾಕರ್ಸ್ ಎಲ್ಲ ಬರ್ಸ್ತಾಗಬೇಕಾದ್ರೆ ಸಂಜೆಗೆ ವೆದರ್ ತುಂಬ ಚೆನ್ನಾಗಿರುತ್ತೆ, ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೆ ನಾನು ಮನೆಯಿಂದ ಆಚೆನೇ ಹೋಗಲ್ಲ, ತುಂಬ ಮನೇಲೇ ಇರೋದು ನಾನು ಇದ್ರೆ. ಸೊ ಫ್ಯಾಮಿಲಿ ಪರ್ಸನ್ ನೀವು? ಐ ಥಿಂಕ್ ಐ ಆಮ್ ಅ ಫ್ಯಾಮಿಲಿ ಪರ್ಸನ್ ಇವಾಗ. ಮೊದಲು ಅಷ್ಟು ನಾನು ಆಚೆನೇ ಇದ್ದಿದ್ದು, ಆದರೆ ನಂಗೆ ಇವಾಗ ನಂಗೆ ಮನೆ ಅಂದರೆ ತುಂಬ ಕಂಫರ್ಟ್. ಮನೆ ಫುಡ್, ಮನೆ ಅವರು, ನನ್ನ 2-3 ಫ್ರೆಂಡ್ಸ್, ಮತ್ತು ಮನೇಲಿದ್ರೆ ತುಂಬ ಖುಷಿಯಾಗಿರುತ್ತೆ. ಓಕೆ. ಅಂದರೆ ಈ ಫ್ಯಾಷನ್ ವರ್ಲ್ಡಲ್ಲಿ ಇದ್ದಾಗ ಎಲ್ಲ ಪಾರ್ಟಿ ಅನಿಮಲ್ಸ್ ಇರ್ತಾರೆ. ಇಲ್ಲ, ಸೊ ನನಗೆ ಸುಸ್ತಾಗಿದೆ ಇವಾಗ ಆಚೆ ಹೋಗಿ. ನಾನು ಎಷ್ಟು ಏನಾದ್ರು ರಜೆ ಒಂದಿನ ಆಫ್ ಸಿಕ್ಕಿದ್ರೆ ಮನೇಲಿ
10 ಅವರ್ ಮಲ್ಕೊಂಡ್ಬಿಡ್ತೀನಿ. ಓ ಐ ಥಿಂಕ್ ತುಂಬ ರಿಲ್ಯಾಕ್ಸ್, ತುಂಬ ಕಾಮಾಗಿ ಕಾಮಾಗಿ ರೆಸ್ಟ್ ತಗೊಂಡು ಮಾರ್ನಿಂಗ್ ಹೈಕ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಬೆಟ್ಟ ಮೇಲೆಲ್ಲ ಹೋಗೋಕ್ಕೆ ನಂಗೆ ಅದಷ್ಟ. ಓಕೆ. ಅರ್ಲಿ ಮಾರ್ನಿಂಗ್ ಜಾಗ್ ಹೋಗಿ ಟ್ರಾವೆಲ್ ಬಗ್ಗೆ ಹೇಳಿ. ಫಿಲ್ಟರ್ ಕಾಫಿ ಕುಡಿದು ಬರೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಟ್ರೆಕ್ಕಿಂಗು ಎಲ್ಲ ಹಾ, ಹೋಗ್ತಿರ್ತೀರಾ? ತುಂಬ ಕಾಮನ್. ಎಲ್ಲೆಲ್ಲ ಹೋಗಿದ್ದೀರಾ? ಈ ಕಡೆನೆ ಜಸ್ಟ್ ವಿಚ್ ಎವರ್ ಇಸ್ ದಟ್. ಕೂರ್ಗೆ ಹೋಗಿದ್ದೀನಿ ತುಂಬ ಸಲ ಟ್ರೆಕ್ಕಿಂಗ್, ಅಥವಾ ನಂಗೆ ಲಡಾಖ್ಗೆ ಹೋಗ್ಬೇಕು ಅಂತ ಇದೆ. ಸೊ ಪ್ಲಾನ್ ಮಾಡ್ತಾ ಇದ್ದೀನಿ, ಪ್ಯಾಜೆಂಟ್ ಆದ್ಮೇಲೆ ಟ್ರೆಕ್ಸ್ಗೆ ಹೋಗ್ಬೇಕು, ಸುತ್ತಬೇಕು, ಪ್ರಪಂಚ ಸುತ್ತಬೇಕು ಅನ್ನೋದಿದೆಯಾ? ತುಂಬಾ ಇಷ್ಟ. ಓಕೆ. ಲೈಕ್ ಆಲ್ಮೋಸ್ಟ್ ಎವ್ರಿ ಕಂಟ್ರಿ ನಂಗೆ ಬಕೆಟ್ ಲಿಸ್ಟಲ್ಲಿ ಹಾಕಬೇಕು ಅಂತ ಇದೆ. ಬಿಫೋರ್ ಅದರ್ ಕಂಟ್ರಿ ನಂಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ಹೋಗ್ಬೇಕು ಅಂತ ಇದೆ. ಸೊ ಇವಾಗ ನಾನು ಗೆದ್ದ ತಕ್ಷಣ ನನ್ನ ನೆಕ್ಸ್ಟ್ ಜಾಗ ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕು ಅಂತ ನಂಗೆ ಅದು ತುಂಬ ಆಸೆ. ಏನು ರೀಸನ್? ಜಸ್ಟ್ ಗೊತ್ತಿಲ್ಲ ಅದೇನಂತ, ನಂಗೆ ಆ ಜಾಗ ನಂಗೆ ತುಂಬ ಇಷ್ಟ ಆಯಿತು. ಅದು ಗುರುದ್ವಾರ ಹೆಂಗೆ ಕಾಣಿಸುತ್ತೆ ಆ ಜಾಗ, ನಂಗೆ ಆ ಎನರ್ಜಿ ನಂಗೆ ತುಂಬ ಇಷ್ಟ ಆಯಿತು. ಸೊ ನಂಗೆ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಓಕೆ. ಸೊ ಲೇಖ್ನ ಟ್ರಾವೆಲ್ ಮಾಡೋದು ಇಷ್ಟ ಅಂತ ಹೇಳಿದ್ರಿ. ತುಂಬಾ ಇಷ್ಟ ಟ್ರಾವೆಲಿಂಗ್. ಓಕೆ. ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಆಟೋಮೆಟಿಕಲಿ ನೀವು ಫಿಟ್ನೆಸ್ ಮೇಂಟೈನ್ ಮಾಡೋದಲ್ಲ, ನ್ಯಾಚುರಲಿ ನೀವು ಮಾಡಲೇಬೇಕು. ನ್ಯಾಚುರಲಿ ಫಿಟ್ಟಾಗಿದ್ದೀರಾ, ಆದರೂ ಒಂದಿಷ್ಟು ರೂಟೀನ್ಸ್ ಇರುತ್ತೆ. ಏನು ಮಾಡ್ತೀರಾ ಬೆಳಿಗ್ಗೆ ಎದ್ದ ತಕ್ಷಣವೇ? ಫಿಟ್ನೆಸ್ ರುಟೀನ್ ಏನು? ಐ ಥಿಂಕ್ 8 hours ಆಫ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಇಲ್ಲಾಂದರೆ ನೀವು ಏನೇ ಫಿಟ್ನೆಸ್ ಮಾಡಿದ್ರು ಅದು ಬರಲ್ಲ. ಮಸಲ್ಸ್ ಇಂಪ್ರೂವ್ ಆಗಬೇಕು ಅಥವಾ ಗ್ರೋತ್ ರಿಕವರ್ ಆಗಬೇಕು, ಆನ್ ಟೈಮ್ ಮಾಡಬೇಕು ಅಂದರೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಟಿಂಗ್ ಆನ್ ಟೈಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ. ಅದು ಬಿಟ್ಟರೆ ಮಾರ್ನಿಂಗ್ 1-2 hours ವರ್ಕೌಟ್ ಮಾಡ್ತೀನಿ, ಸಂಜೆ ತಿರ್ಗಾ 2 hours ವರ್ಕೌಟ್ ಮಾಡ್ತೀನಿ. ಅಥವಾ ನಂಗೆ 2 ಸಲ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದ್ಸಲಿ ಮಾಡೇ ಮಾಡ್ತೀನಿ. 2 hours ಜಿಮ್ ಅಥವಾ ಅರ್ಧ ಗಂಟೆದಲ್ಲಿ ರನ್ನಿಂಗ್ ಮಾಡ್ತೀನಿ. ಸೊ ಎವ್ರಿ ಡೇ. ಅಥವಾ ಸಂಜೆ ನಾನು ಆಡಕ್ಕೆ ಹೋಗ್ತೀನಿ, ಪ್ಯಾಡಲ್ ಅಥವಾ ಬ್ಯಾಡ್ಮಿಂಟನ್. ಸೊ ಐ ಲೈಕ್ ಬೀಯಿಂಗ್ ಫಿಸಿಕಲಿ ಫಿಟ್. ಐ ಲೈಕ್ ಫಿಸಿಕಲ್ ಆಕ್ಟಿವಿಟೀಸ್. ತುಂಬ ಇಷ್ಟ ಔಟ್ಡೋರ್ ಗೇಮ್ಸ್ ಎಲ್ಲ ಆಡೋಕ್ಕೆ. ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಏನು ಆಡ್ಬೋದು ಇವತ್ತೇನು ಬಂದು ವಾಪಸ್ ಬಂದಿದೆ. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ಈವನ್ ಇಫ್ ಇಟ್ಸ್ ಗಾಲ್ಫ್, ಈವನ್ ಇಫ್ ಇಟ್ಸ್ ಹಾರ್ಸ್ ರೈಡಿಂಗ್ ಅಥವಾ ಬ್ಯಾಡ್ಮಿಂಟನ್ ಅಥವಾ ಬಾಸ್ಕೆಟ್ಬಾಲ್. ಸೊ ಎನಿಥಿಂಗ್ ಅದೇ ನಂಗೆ ಆಡ್ತಾ ಇರಬೇಕು ಅಂತ ತುಂಬ ಇಷ್ಟ. ಎನಿಥಿಂಗ್ ರಿಲೇಟೆಡ್ ಟು ಸ್ಪೋರ್ಟ್ಸ್, ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್. ಹಾಂ. ಸೊ ವೆರಿ ಅಡ್ವೆಂಚರಸ್. ಸ್ವಿಮ್ಮರ್ಸ್ ಆಯ್ತಾ? ಸ್ವಿಮ್ಮಿಂಗ್ ಹಾಂ ತುಂಬ. ಹಾಂ, ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಸ್ವಿಮ್ಮಿಂಗ್ ಮಾಡೇ ಮಾಡ್ತೀನಿ. ಆದರೆ ಇವಾಗ ಸ್ವಲ್ಪ ಕ್ಲೋರಿನ್ ಅಂತ ಕಲರ್ ಅಂತ ಸ್ವಲ್ಪ ನಮ್ಮಮ್ಮ ಅಷ್ಟೊಂದು ಅಲವ್ ಮಾಡ್ತಿಲ್ಲ. ಹೌದು, ಸ್ಕಿನ್ ಅಂತ. ಆದರೆ ಇಲ್ಲಾಂದ್ರೆ ನಾನು ಮಾಡೇ ಮಾಡ್ತೀನಿ. ತುಂಬ ಇಷ್ಟ ನನಗೆ ಫಿಟ್ನೆಸ್ ಅಂದರೆ. ಓಕೆ. ಸೊ ಈ ಫ್ಯಾಷನ್ ಫೀಲ್ಡಲ್ಲಿ ಇದ್ದಾಗ ಫಿಟ್ನೆಸ್ಸು, ಫುಡ್ಡು, ಡಯಟು ಎಲ್ಲ ಮೇಂಟೈನ್ ಮಾಡಲೇಬೇಕಾಗತ್ತೆ. ಹೌದು. ಈ ಫೀಲ್ಡಿಗೆ ಬರೋ ಅಂತ ಹೆಣ್ಮಕ್ಳಿಗೆ ಏನು ನೀವು ಟಿಪ್ಸ್ ಕೊಡ್ತೀರಾ? ಒಂದಿಷ್ಟು ಟಿಪ್ಸ್ ಕೊಡೋದಿದ್ರೆ, ಈಗ ನೀವು ಇಲ್ಲಿ ತನಕ ಬಂದಿದ್ದೀರಾ, ಅದನ್ನು ಫಾಲೋ ಮಾಡೋ ಅಂಥವ್ರಿಗೆ ನಿಮ್ಮದೇ ಆದ ಒಂದಿಷ್ಟು ಹುಡುಗಿರ ಅಭಿಮಾನಿಗಳು ಇರ್ತಾರೆ, ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ? ಬಿ ಎನರ್ಜೆಟಿಕ್, ಡೋಂಟ್ ಬಿ ಲೇಸಿ ಅಂತ ಹೇಳ್ತೀನಿ. ಇವಾಗ ಮಾಡಿಲ್ಲ ಅಂದರೆ ಯಾವಾಗ ಮಾಡ್ತೀರಾ? ನಾವು ಯು ಕ್ಯಾನ್ ಟ್ರಯಲ್ ಆ್ಯಂಡ್ ಎರರ್. ಎಷ್ಟೇ ತಪ್ಪು ಮಾಡಿದ್ರು ಇವಾಗ ಕಲಿಬೋದು. ಸೊ ಬಿ ಎನರ್ಜೆಟಿಕ್, ಬಿ ರೆಡಿ ಟು ಮೇಕ್ ಮಿಸ್ಟೇಕ್ಸ್. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್, ಬಟ್ ಬಿ ರೆಡಿ ಟು ಲರ್ನ್. ಸೊ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಐ ವುಡ್ ಸೇ. ಆ್ಯಂಡ್ ಗೋ ವಿತ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಬಿಲೀವ್. ಯಾರೇ ಹೇಳ್ತಾರೆ ಹೇಳಲ್ಲ, ನಿಮ್ಮ ಅಮ್ಮ ಅಪ್ಪ ನಿಮ್ಮನ ಮೇಲೆ ನಂಬಿಕಿದ್ರೆ ನಂಬಿಕೆ ಇರಬೇಕು ಅಷ್ಟೇ. ಬಿಲೀವ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ರ್ಯಾಂಪ್ ಮೇಲೆ ವಾಕ್ ಮಾಡೋದು ಅಷ್ಟು ಈಸಿ ಅಲ್ಲ, ಎಲ್ರಿಗೂ ಸಾಧ್ಯ ಆಗಲ್ಲ. ರ್ಯಾಂಪ್ ವಾಕ್ ಮಾಡೋ ಅಂಥವ್ರಿಗೆ ಒಂದು 3 ಟಿಪ್ಸ್ ಕೊಡಿ. I think I would say confidence is very important. One, learn the technique. ಇವಾಗ ತುಂಬ ಟ್ರೈನಿಂಗ್ಸ್ ಇದೆ, ತುಂಬ ಇದಿದೆ. ಒಂದ್ಸಲಿ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದರೆ ಸ್ವಲ್ಪ ಟೆಕ್ನಿಕ್ಸ್ ಕಳಿಸಿದ್ರೆ ಆಟೋಮ್ಯಾಟಿಕಾಗಿ ಬಂದುಬಿಡುತ್ತೆ. ಸೊ ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್ ಪೀಪಲ್. ಇಫ್ ಯು ಕಾಂಟ್ ಗೋ ಟು ಮೆಂಟರ್ಸ್, ಲರ್ನ್ ಫ್ರಮ್ ಸೀನಿಯರ್ ಮಾಡೆಲ್ಸ್, ಸಿ ಹೂಸ್ ವಾಟ್ ದೇ ಡೂಯಿಂಗ್, ಅವರಿಂದ ಕಲಿಬೋದು ಅಂತ. ಥರ್ಡ್ ಥಿಂಗ್, ಕಾನ್ಫಿಡೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಿಲ್ಲ ಕಾನ್ಫಿಡೆನ್ಸ್ ಇದ್ದರೆ ಏನಾದ್ರು ಮಾಡ್ಬೋದು, ಆಟೋಮ್ಯಾಟಿಕಾಗಿ ಎಲ್ಲ ಕಲಿಬೋದು. ಓಕೆ. And being disciplined is very important in this field. ಅದೇ ಲೈಕ್ ಡಿಸಿಪ್ಲಿನ್, ಆ ತಪ್ಪು ದಾರಿ ಹೋಗಬಾರ್ದು. ಲೈಕ್ ಯು ಶುಡ್ ಹ್ಯಾವ್ ಫೋಕಸ್, ಯು ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಏನಕ್ಕೆ ಬಂದಿದ್ದೀವಿ, ಅದೊಂದು ಗೋಲಲ್ಲಿದ್ದರೆ ಏನಾದ್ರು ಮಾಡ್ಬೋದು. ಓಕೆ. ಲೈಕ್ ಈಗ ಒಂದು ಹುಡುಗಿ ರೂರಲ್ ಏರಿಯಾದವಳು, ಅಂದರೆ ಬೆಂಗಳೂರು ಹುಡುಗಿ ಅಲ್ಲ, ಮೆಟ್ರೋಪಾಲಿಟನ್ ಸಿಟಿ ಹುಡುಗಿ ಅಲ್ಲ, ಬೇಸಿಕ್ ಅವಳಿಗೆ ಏನು ಮಾಡೆಲ್ ಆಗಬೇಕು. ಸಿಂಪಲ್ಲಾಗಿ ನೀವು ಗೈಡ್ ಮಾಡೋದಿದ್ರೆ, ನಿಮಗೆ ಚಾನ್ಸ್ ಕೊಟ್ಟರೆ ಗೈಡ್ ಮಾಡಿ ಆ ಹುಡುಗಿಗೆ ಅಂದರೆ ಯಾವ ಥರ ಗೈಡ್ ಮಾಡ್ತೀರಾ? ಐ ವುಡ್ ಟೆಲ್ ಹಳ್ಳಿ ಹುಡುಗಿ ವೆರಿ ಸಿಂಪಲ್. ಪೋಲರಾಜ್ ಅಂತ ಒಂದು ಶುರು ಮಾಡಬೇಕು ಇವಾಗ. ವೈಟ್ ಬ್ಯಾಕ್ಗ್ರೌಂಡ್, ಬೇಸಿಕ್ ವೈಟ್ ಬ್ಯಾಕ್ಗ್ರೌಂಡ್, ನೋ ಮೇಕಪ್, ನೋ ಫಿಲ್ಟರ್, ಏನು ಬೇಡ. ನಾರ್ಮಲ್ ಮೊಬೈಲ್ ಫೋನ್ ಯಾವ್ದಾದ್ರು ಇದ್ದರೆ ಜಸ್ಟ್ ಒಂದು 4 ಫೋಟೋ ತೊಗೊಬೇಕು. ಪ್ರೊಫೈಲ್, ಸೆಂಟರ್ ಪ್ರೊಫೈಲ್, ಸೈಡ್ ಆ್ಯಂಡ್ ರಿತ ಸೈಡ್. ಅದು ತೊಗೊಂಡು ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರೇನು, ನಿಮ್ಮ ಹೈಟ್ ಏನು, ಇದಿಷ್ಟಿದ್ರೆ ಸಾಕು. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಮಾಡಲಿಂಗ್ ಜರ್ನಿ. ಬ್ಯಾಂಗ್ಳೂರಿಗೆ ಕಾಲಿಟ್ಲು, ಈಗ ಗೈಡ್ ಮಾಡಿದ್ರಿ, ಇಷ್ಟನ್ನು ಅವ್ರು ಮಾಡಿದರು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟು ಕ್ರಿಯೇಟ್ ಮಾಡಿದರು. ಬೆಂಗಳೂರಿಗೆ ಬಂದ ನಂತರ ಏನು ಮಾಡಬೇಕು? Reach out to modeling agencies. There are so many modeling agencies that are looking for young, fresh models.
reach out to the agencies, tell them that you want to collaborate with good photographers, good makeup artists, and that's how you start, step by step, one step at a time. ಓಕೆ ಫ್ಯಾಷನ್ ಫೀಲ್ಡಲ್ಲಿ ಎಂಟರ್ ಆಗಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು ಅಂತಾರೆ. ಇನ್ವೆಸ್ಟಿಂಗ್ ಅಂದರೆ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೋಬೇಕು ಅಂತ, ಹೌದಾ? But that's, I think, investing for life. It's like investing on myself, investing in my physical activity to be fit. Ad modeling help ಆಗುತ್ತೆ, ಆದರೆ real life ಕೂಡ help ಆಗುತ್ತೆ. So these are the most basic things, taking care of myself, not just for modeling but also for life. So same requirement for everything, ನಂಗೆ ಅನ್ಸುತ್ತೆ. Taking care of yourself, being fit, eating on time, sleeping on time, these are the most basic essentials of any human being. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.